ಬೇಸಿಗೆಯಲ್ಲಿ ಬಿಸಿಲು ಒಂದಡಿಯಾದರೆ ತಾಪಮಾನ ಹೆಚ್ಚಳದಿಂದ ಹೈರಾಣವಾಗುವುದು ಸಾಮಾನ್ಯ. ಮನುಷ್ಯರಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲಿದೆ. ಇದನ್ನು ಮನಗಂಡ ಯುವಕರ ತಂಡವೊಂದು ಪಕ್ಷಿಗಳಿಗೆ ನೀರು ಕಾಳು ನೀಡುವ ಮೂಲಕ ಅವುಗಳಿಗೆ ಆಸರಿಯಾಗಿದೆ. ಈ ಕುರಿತು ಒಂದು ವರದಿ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದಾದ ಬಾಗಲಕೋಟೆಯಲ್ಲಿ ಬೇಸಿಗೆಯ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಪಕ್ಷಿಗಳ ಜಲದಾಹವನ್ನು ತೀರಿಸಲು ಆರ್ಎಸ್ಎಸ್ನ ಪಾಂಚಜನ್ಯ ಶಾಖೆಯ ಕಾರ್ಯಕರ್ತರು ಮರ, ಮನೆ ಸೇರಿದಂತೆ ಮತ್ತಿತರ ಕಡೆ ಮಣ್ಣಿನ ಕುಡಿಕೆ, ಮಡಿಕೆ, ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ನೀರು, ಕಾಳುಗಳನ್ನು ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತಿದ್ದಾರೆ. ಬಿಸಿಲಿನ ತಾಪಕ್ಕೆ ಮನುಷ್ಯರು ತತ್ತರಿಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಇನ್ನಷ್ಟು ಕಷ್ಟವಾಗುತ್ತಿದೆ. ಇದನ್ನು ಮನಗಂಡ ಬಾಗಲಕೋಟೆಯ ಪಾಂಚಜನ್ಯ ಶಾಖೆಯ ಕಾರ್ಯಕರ್ತರು ದೇವಸ್ಥಾನ, ಮನೆ, ಉದ್ಯಾನವನ, ಮರಗಿಡಗಳ ಬಳಿ ಮಣ್ಣಿನ ಪಾತ್ರೆ, ಪ್ಲಾಸ್ಟಿಕ್ ಬಾಟಲ್ ಹಾಗೂ ಡಬ್ಬಿಗಳಲ್ಲಿ ನೀರು ತುಂಬಿಸಿ ಇಡುತ್ತಿದ್ದಾರೆ. ಜೊತೆಗೆ ಪಕ್ಷಿಗಳಿಗೂ ಆಹಾರ ಒದಗಿಸುತ್ತಿದ್ದಾರೆ. ಬಾಗಲಕೋಟೆಯ 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಕಳೆದ 9 ವರ್ಷಗಳಿಂದ ಮಾಡಿಕೊಂಡು ಬರುತ್ತಿರುವ ಕಾರ್ಯಕರ್ತರು ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿ ಮೆರೆದಿದ್ದಾರೆ. ಪ್ರತಿನಿತ್ಯ ನೀರು, ಕಾಳು ಇಡುವ ಜೊತೆಗೆ ಮಡಿಕೆ, ಕುಡಿಕೆಗಳನ್ನು ಸ್ವಚ್ಛಗೊಳಿಸಲು ಆದ್ಯತೆ ನೀಡುತ್ತಿದ್ದಾರೆ. ಯುವಕರ ಈ ರೀತಿಯ ಸೇವಾ ಕಾರ್ಯಕ್ಕೆ ನರೇಂದ್ರ ಯುವಕ ಮಂಡಳಿಯ ಸದಸ್ಯರು ಕೈಜೋಡಿಸಿದ್ದಾರೆ. ಯುವ ಉತ್ಸಾಹಿಗಳ ಈ ಪ್ರಯತ್ನಕ್ಕೆ ಮೆಚ್ಚುಗೆಯೂ ವ್ಯಕ್ತವಾಗಿದೆ. ದೂರದರ್ಶನದೊಂದಿಗೆ ಆರ್ಎಸ್ಎಸ್ ಕಾರ್ಯಕರ್ತ ನಿತಿನ್ ಅಂಬಾಗೇರ ಪಾಂಚಜನ್ಯ ಶಾಖೆಯ ವತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ನಿತ್ಯ ನೀರು, ಕಾಳು ಸೇರಿದಂತೆ ಇನ್ನಿತರೆ ಆಹಾರ ಪದಾರ್ಥಗಳನ್ನು ನೀಡುವ ಮೂಲಕ ಬಿಸಿಲಿನಿಂದ ಬಸವಳಿದ ಮೂಕ ಜೀವಿಗಳಿಗೆ ನೆರವಾಗುತ್ತಿದ್ದೇವೆ. ಇದಕ್ಕೆ ಯುವಕರ ತಂಡವು ಕೈಜೋಡಿಸಿದೆ ಎಂದರು. ಮಾಡ್ಕೊಂಡ್ ಬರತ್ತೀವಿ. ಪ್ರಾಣಿ ಪಕ್ಷಿಗಳ ನೀರ್ ಹಾಕುದು, ಮತ್ತ ಅಕ್ಕಿ ಹಾಕುದು, ಇನ್ನಿತರ ಕಡಿ ಕಾಳು ಹಾಕೋದು ಸಣ್ಣೂರಿಂದ ಮಾಡ್ಕೊಂಡ್ ಬರತ್ತೀವಿ. ಈಗ ಬಾಗಲಕೋಟೆಗ ಎಲ್ಲಾ ಕಡೆ ನಮಗ್ ನೀರ್ ಸಿಗ್ತೈತಿ, ಆದ್ರ ಪ್ರಾಣಿ ಪಕ್ಷಿಗಳೇನು ಸಿಗಲ್ಲ. ಅದ್ರ ಸಂಬಂಧ ಎಲ್ಲಾರು ಮಾಡ್ರಿ ಅಂತಂದ್ ಇಲ್ಲಿ ನಮ್ದ ಶಾಖಾ ಕಡೆ ಮತ್ತ ಮಾರ್ಕೆಟ್ ಒಳಗ ಮತ್ತ ಕಿಲ್ಲಾ ಭಾಗದಾಗ ಅಲ್ಲಿ 100 ಕಡೆ ಒಂದ್ ಹಾಕತ್ತೀವಿ. ಮತ್ತೊಬ್ಬ ಕಾರ್ಯಕರ್ತ ಸಾಗರ್ ಮಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪಾಂಚಜನ್ಯ ತಂಡದಿಂದ ನೆರಳಿರುವ ಕಡೆ ಮರಳಿನ ಕುಡಿಕೆ ಇಟ್ಟು ನೀರು ಮತ್ತು ಆಹಾರ ಒದಗಿಸಲಾಗುತ್ತಿದೆ. ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿಯಿಂದ ನಿಸ್ವಾರ್ಥ ಸೇವೆ ಸಲ್ಲಿಸಲಾಗುತ್ತಿದೆ ಎಂದು ತಿಳಿಸಿದರು. ನದಿ ಕೆರೆಗಳೆಲ್ಲ ಬತ್ತಿ ಬಿಟ್ಟಿರ್ತಾವ. ಪ್ರಾಣಿ ಪಕ್ಷಿಗಳಿಗೆ ನಮಗ ನೀರ್ ಸಿಕ್ತಿರಂಗಿಲ್ಲ. ಮನುಷ್ಯರಿಗೆ ಎಲ್ಲೋ ದವಾಖಾನೆ ಇರ್ತೈತಿ, ದವಾಖಾನೆ ಹೋಗ್ತಾರ. ಆದ್ರ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯಾದ ದವಾಖಾನೆ ಇರಂಗಿಲ್ಲ. ಅದಕ್ಕ ತೋರ್ಸಾಕು ಯಾರು ಇರಂಗಿಲ್ಲ. ಅದ್ರ ಕಾರಣ ನಾವೆಲ್ಲ ಒಂದು ತಂಡ ಮಾಡ್ಕೊಂಡು ಪಾಂಚಜನ್ಯ ಶಾಖೆಯಿಂದ ಅದು ಮರಳಿನ ಕುಡಿಕೆ ಒಳಗ ನೀರ್ ಹಾಕುವುದು ಮತ್ತ ಅವಕ್ಕೆ ಕಾಳು ಹಾಕುವುದು ಇಷ್ಟೆಲ್ಲಾ ವ್ಯವಸ್ಥಿತವಾಗಿ 9 ವರ್ಷಗಳಿಂದ ಮಾಡ್ಕೋತ ಬಂದಿವಿ. ಮತ್ತೊಬ್ಬ ಕಾರ್ಯಕರ್ತ ಸುರೇಶ್ ಮಾಗಿ ಪಾಂಚಜನ್ಯ ಶಾಖೆ ಕಳೆದ 9 ವರ್ಷಗಳಿಂದ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರು, ಆಹಾರ ಒದಗಿಸುವ ಕೆಲಸ ಮಾಡುತ್ತಿದೆ. ಬೇಸಿಗೆ ಮುಗಿಯುವ ತನಕ ಹೆಚ್ಚು ಕಡಿಮೆ ಜೂನ್ ತಿಂಗಳವರೆಗೂ ಪ್ರತಿ ವರ್ಷ 2-3 ತಿಂಗಳ ಕಾಲ ಆಹಾರ ಒದಗಿಸಲಾಗುತ್ತದೆ. ಮರ, ಗಿಡ, ಮನೆಗಳ ಮೇಲೆ ಮಣ್ಣಿನ ಕುಡಿಕೆ, ತಗಡಿನ ಡಬ್ಬಗಳಲ್ಲಿ ನೀರು, ಆಹಾರ ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಇತ್ತೀಚೆಗಂತೂ ಬಿಸಿಲು ಜಾಸ್ತಿ ಆಗಿ ಪ್ರಾಣಿ ಪಕ್ಷಿಗಳಿಗೆ ಅಷ್ಟೇ ಅಲ್ಲದ ಎಲ್ಲರಿಗೂ ತೊಂದರೆ ಆಗಕತ್ತೈತಿ. ಹಂಗಾಗಿ ನಾವು ಇದನ್ನ ಒಂದು 9 ವರ್ಷಗಳಿಂದ ಇದನ್ನ ನಿರಂತರ ಸೇವೆಯನ್ನ ಮಾಡ್ಕೊತ ಬಂತಂದಿದ್ವಿ. ಹೋಳಿ ಹುಣ್ಣಿಮೆ ನಂತರ ಇದನ್ನ ಶುರು ಮಾಡ್ತೀವಿ. ನಿರಂತರವಾಗಿ ಒಂದು 2-3 ತಿಂಗಳು ಹತ್ರ ಜೂನ್ ವರೆಗೂ ಇದ್ರದ್ದು ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತೀವಿ. ಒಟ್ಟಾರೆಯಾಗಿ ಬಿರು ಬೇಸಿಗೆಯಿಂದ ಬಸವಳಿದ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರು ಮತ್ತು ಆಹಾರ ಪೂರೈಸುತ್ತಿರುವ ಬಾಗಲಕೋಟೆಯ ಆರ್ಎಸ್ಎಸ್ನ ಪಾಂಚಜನ್ಯ ಕಾರ್ಯಕರ್ತರ ಕಾಳಜಿ ಮತ್ತು ಕೆಲಸ ಇತರರಿಗೆ ಮಾದರಿ ಮತ್ತು ಅನುಕರಣೀಯ.